ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈಗ ಜಾಗತಿಕ ಮಟ್ಟದಲ್ಲಿ ಬರೀ ಟ್ರಂಪ್ ತೆರಿಗೆ ಸಮರದ್ದೇ ಸುದ್ದಿ. ಅದರಲ್ಲೂ ಈ ತೆರಿಗೆ ವಿಚಾರದಲ್ಲಿ ಭಾರತವನ್ನ ಅಪ್ಪಟ ಶತ್ರುವಿನ ರೀತಿ ಅಮೆರಿಕ ನೋಡ್ತಾ ಇದೆ. 6 ತಿಂಗಳ ಹಿಂದೆ ಮಿತ್ರ ದೇಶವಾಗಿದ್ದ ಅಮೆರಿಕ ಈಗ ಪಾಕಿಸ್ತಾನಕ್ಕಿಂತಲೂ 1 ಪಟ್ಟು ಹೆಚ್ಚಿನ ಶತ್ರು ದೇಶವಾಗಿ ಬದಲಾಗಿದೆ. ಅಮೆರಿಕ ಇಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಭಾರತ ಸುಮ್ಮನೆ ಕೂತಿಲ್ಲ. ಅಮೆರಿಕ ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿಸುವ ಕಾಲ ಈಗಿಲ್ಲ. ಭಾರತ ಅಮೆರಿಕದ ಧಮ್ಕಿಗಳಿಗೆ ಹೆದರಿಕೊಳ್ಳುವ ದೇಶ ಕೂಡ ಅಲ್ಲ. ಹಾಗೊಂದು ವೇಳೆ ಹೆದರ್ತಾ ಇದ್ದಿದ್ರೆ ಮೊದಲ ಬಾರಿಗೆ ತೆರಿಗೆ ಹಾಕಿದಾಗಲೇ ಭಾರತ ಅಮೆರಿಕಾಗೆ ತಲೆವಾಗ್ತಾ ಇತ್ತು. ಅಮೆರಿಕ ಏನೇ ಮಾಡಿದ್ರೂ ಭಾರತ ಮಾತ್ರ ಕೇರೆ ಮಾಡ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಭಾರತದ ಸಹಾಯಕ್ಕೆ ಇಲ್ಲಿವರೆಗೆ ನಮ್ಮ ಶತ್ರು ದೇಶವಾಗಿದ್ದ ಚೀನಾ ಕೂಡ ಬಂದ್ಬಿಟ್ಟಿದೆ. ಇಲ್ಲಿವರೆಗೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದ ಅಮೆರಿಕ ಈಗ ಭಾರತವನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಚೀನಾ ಎಚ್ಚರಿಕೆ ನೀಡಿದೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಭಾರತ, ಚೀನಾ ಹಾಗೂ ರಷ್ಯಾ ಎನ್ನುವ 3 ದೈತ್ಯ ಶಕ್ತಿಗಳು ಅಮೆರಿಕದ ವಿರುದ್ಧ ಒಂದಾಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದೆ. ಅದಕ್ಕೆ ಈಗಾಗಲೇ ವೇದಿಕೆ ಕೂಡ ಸಿದ್ಧವಾಗಿದೆ. ಮತ್ತೊಂದು ಕಡೆಯಲ್ಲಿ ಭಾರತ ಕೂಡ ಅಮೆರಿಕಾಗೆ ಯಾವೆಲ್ಲ ರೀತಿಯಲ್ಲಿ ತಿರುಗೇಟು ಕೊಡಬೇಕೋ ಅದೆಲ್ಲವನ್ನ ಕೊಡ್ತಾ ಇದೆ. ಅಮೆರಿಕದ ಜೊತೆ ಮಾಡಿಕೊಂಡಿದ್ದ ಕೆಲವೊಂದು ಡೀಲ್ಗಳನ್ನ ಭಾರತ ಕ್ಯಾನ್ಸಲ್ ಮಾಡಿಬಿಟ್ಟಿದೆ. ಅಮೆರಿಕ ಭಾರತದೊಂದಿಗೆ ಫೈಟರ್ ಜೆಟ್ಗಳ ವಿಚಾರದಲ್ಲಿ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಮುಂದಾಗಿತ್ತು. ಆದರೆ ಇನ್ನು ಮುಂದೆ ಆ ಒಪ್ಪಂದ ಆಗೋದಕ್ಕೆ ಸಾಧ್ಯವಿಲ್ಲ. ಇದು ಕೇವಲ ಟ್ರೈಲರ್. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಭಾರತದ ನೌಕಾಪಡೆ ಒಪ್ಪಂದಕ್ಕೆ ಸಹಿ ಕೂಡ ಹಾಕಿತ್ತು. ಹಾಗಂತ ಇದು ಸಣ್ಣ ಪುಟ್ಟ ಒಪ್ಪಂದ ಅಂತ ಅಂದುಕೊಳ್ಬೇಡಿ. ಬರೋಬ್ಬರಿ 30,000 ಕೋಟಿಯ ಒಪ್ಪಂದ ಅದು. ಆ ಒಪ್ಪಂದವನ್ನೇ ಈಗ ಭಾರತೀಯ ನೌಕಾಪಡೆ ರದ್ದು ಮಾಡಿಬಿಟ್ಟಿದೆ. ಹೀಗೆ ಭಾರತ ಕೂಡ ಅಮೆರಿಕಾಗೆ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದೆ. ಅಷ್ಟಕ್ಕೂ ಅಮೆರಿಕ ವಿಚಾರದಲ್ಲಿ ಭಾರತಕ್ಕೆ ಚೀನಾ ಕೊಟ್ಟಿರುವ ಎಚ್ಚರಿಕೆ ಏನು? ಭಾರತ ಅಮೆರಿಕದೊಂದಿಗಿನ ಯಾವೆಲ್ಲ ಒಪ್ಪಂದವನ್ನ ಕ್ಯಾನ್ಸಲ್ ಮಾಡಿಕೊಂಡಿದೆ? ಭಾರತದ ಈ ನಿರ್ಧಾರದಿಂದ ಅಮೆರಿಕದ ಮೇಲೆ ಯಾವೆಲ್ಲ ಪರಿಣಾಮಗಳು ಬೀರುತ್ತೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಟೈಮ್ನ ಒಂದು ಒಳ್ಳೆ ಗುಣ ಏನು ಗೊತ್ತಾ? ಅದು ಬದಲಾಗುತ್ತೆ. ಟೈಮ್ ಯಾವತ್ತೂ ಕೂಡ ಇದ್ದ ಹಾಗೆ ಇರೋದಿಲ್ಲ. ಒಮ್ಮೆ ಕೆಟ್ಟ ಸಮಯ ಬಂದರೆ ಒಳ್ಳೆ ಸಮಯ ಕೂಡ ಬಂದೇ ಬರುತ್ತೆ. ನಾವು ಮಾಡಿದ್ದನ್ನು ನಾವೇ ತಿನ್ನುವ ಕಾಲ ಕೂಡ ಬರುತ್ತೆ. ಈಗ ಅಮೆರಿಕದ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಅಮೆರಿಕ ಭಾರತದ ವಿರುದ್ಧ ಸಾರಿರುವ ತೆರಿಗೆ ಸಮರದ ಬಗ್ಗೆ ನಿಮಗೆಲ್ಲ ಗೊತ್ತಿರಬಹುದು. ಈಗ ಭಾರತ ಕೂಡ ಅಮೆರಿಕದ ತೆರಿಗೆ ಸಮರಕ್ಕೆ ತಿರುಗೇಟು ಕೊಡೋದಕ್ಕೆ ಮುಂದಾಗಿದೆ. ಎಲ್ಲ ಸರಿ ಇರ್ತಾ ಇದ್ರೆ ಅಮೆರಿಕ ಹಾಗೂ ಭಾರತದ ನಡುವೆ ಹಲವು ಒಪ್ಪಂದಗಳು ಇಲ್ಲಿವರೆಗೆ ಆಗ್ತಾ ಇತ್ತು. ಹಲವು ವಿಚಾರದಲ್ಲಿ ಅಮೆರಿಕವೇ ಭಾರತದ ಬಳಿ ಅಪ್ರೋಚ್ ಕೂಡ ಮಾಡಿತ್ತು. ಅದರಲ್ಲೂ F-35 ಅನ್ನುವ ಫೈಟರ್ ಜೆಟ್ ಅನ್ನ ಖರೀದಿ ಮಾಡುವಂತೆ ಅಮೆರಿಕ ಭಾರತಕ್ಕೆ ಅಪ್ರೋಚ್ ಮಾಡಿತ್ತು. ಅಮೆರಿಕದ ಯುದ್ಧ ವಿಮಾನಗಳು ಅಂದರೆ ಅದು ಶಕ್ತಿಶಾಲಿ ವಿಮಾನಗಳು, ಅದರಲ್ಲಿ 2 ಮಾತಿಲ್ಲ. ಹೀಗಾಗಿ ಭಾರತ ಕೂಡ ಅಮೆರಿಕದ ಫೈಟರ್ ಜೆಟ್ಗಳನ್ನು ಖರೀದಿ ಮಾಡೋದಕ್ಕೆ ಆಸಕ್ತಿ ತೋರಿಸಿತ್ತು. ಎಲ್ಲ ಅಂದುಕೊಂಡಂತೆ ಆದರೆ ಭಾರತ ಹಾಗೂ ಅಮೆರಿಕದ ನಡುವೆ ಫೈಟರ್ ಜೆಟ್ ಡೀಲ್ ಕೂಡ ಆಗ್ತಾ ಇತ್ತು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಅಮೆರಿಕದ ದೊಡ್ಡ ಬಿಸ್ನೆಸ್ಗಳಲ್ಲಿ ಈ ರಕ್ಷಣಾ ಉಪಕರಣಗಳ ಬಿಸ್ನೆಸ್ ಕೂಡ ಒಂದು. ತನ್ನ ಬಳಿ ಇರುವ ಯುದ್ಧೋಪಕರಣಗಳನ್ನು ಮಾರಾಟ ಮಾಡಿ ಅಮೆರಿಕ ಸಾವಿರಾರು ಕೋಟಿ ರೂಪಾಯಿ ಲಾಭ ಮಾಡಿಕೊಳ್ಳುತ್ತೆ. ಅಮೆರಿಕದ ಫೈಟರ್ ಜೆಟ್ ವಿಚಾರದಲ್ಲಿ ಒಪ್ಪಂದ ಆಗಲಿಲ್ಲ ಅಂದರೆ ಅದರಿಂದ ಅಮೆರಿಕಾಗೆ ನಷ್ಟವೇ ಹೊರತು ಭಾರತಕ್ಕೇನೂ ತೊಂದರೆ ಆಗೋದಿಲ್ಲ. ಒಂದು ಕಡೆ ಫೈಟರ್ ಜೆಟ್ನ ವಿಚಾರವಾದರೆ ಭಾರತದ ನೌಕಾಸೇನೆ ಕೂಡ ಅಮೆರಿಕದ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿತ್ತು. ಆ ಒಪ್ಪಂದ ಕೊನೆಯ ಹಂತದಲ್ಲಿತ್ತು. ನಾವು ಮೊದಲೇ ಹೇಳಿದಂತೆ ಇದು 1-2 ಸಾವಿರ ರೂಪಾಯಿಯ ಒಪ್ಪಂದ ಅಲ್ಲ, ಬರೋಬ್ಬರಿ 30,000 ಕೋಟಿ ರೂಪಾಯಿಗಳ ಒಪ್ಪಂದ. ಈ ಒಪ್ಪಂದವನ್ನ ರದ್ದು ಮಾಡಿಕೊಳ್ಳುವ ಮೂಲಕ ಭಾರತ ಅಮೆರಿಕಾಗೆ ಅದರದ್ದೇ ಭಾಷೆಯಲ್ಲಿ ಉತ್ತರ ಕೊಟ್ಟು ಬಿಟ್ಟಿದೆ. ಅಂದಹಾಗೆ ಭಾರತದ ನೌಕಾಪಡೆ ಅಮೆರಿಕದ P-8I ಪೊಸಿಡಾನ್ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿತ್ತು. ಅಮೆರಿಕದ ಬೋಯಿಂಗ್ ಕಂಪನಿಗೆ ಸೇರಿದ ವಿಮಾನ ಇದು. ಈ ವಿಮಾನಗಳು ಸಮುದ್ರದಲ್ಲಿ ಹದ್ದಿನ ಕಣ್ಣಿಡ್ತಾವೆ. ಭಾರತೀಯ ನೌಕಾಪಡೆಗೆ ಈ ವಿಮಾನದ ಅಗತ್ಯ ತುಂಬಾನೇ ಇದೆ. ಅರಬ್ಬಿ ಸಮುದ್ರ ಹಾಗೂ ಹಿಂದೂ ಮಹಾಸಾಗರದಲ್ಲಿ ಚೀನಾ ಉಪಟಳ ಹೆಚ್ಚಾಗ್ತಾ ಇರೋದ್ರಿಂದ ಈ ಪ್ರದೇಶದ ಮೇಲೆ ಕಣ್ಣಿಡೋದಕ್ಕೆ P-8I ಯುದ್ಧ ವಿಮಾನಗಳು ಸೂಕ್ತ ಅನ್ನುವ ಕಾರಣಕ್ಕಾಗಿ ಅಮೆರಿಕದ ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿತ್ತು. ಹಾಗಂತ ಅಮೆರಿಕದ ಈ ಏರ್ಕ್ರಾಫ್ಟ್ ಭಾರತದ ಬಳಿ ಇಲ್ಲ ಅಂತಲ್ಲ. 2009ರಲ್ಲೇ ಭಾರತ ಈ ಏರ್ಕ್ರಾಫ್ಟ್ ಅನ್ನು ಅಮೆರಿಕದಿಂದ ಖರೀದಿ ಮಾಡಿತ್ತು. ಅವತ್ತು ಖರೀದಿ ಮಾಡುವಾಗ ಬರೋಬ್ಬರಿ 8 ಏರ್ಕ್ರಾಫ್ಟ್ಗಳನ್ನು ಖರೀದಿ ಮಾಡಲಾಗಿತ್ತು. 2016ರಲ್ಲಿ ಮತ್ತೆ 4 P-8I ಏರ್ಕ್ರಾಫ್ಟ್ಗಳನ್ನು ಭಾರತ ಅಮೆರಿಕದಿಂದ ತರಿಸಿಕೊಳ್ಳುತ್ತೆ. ಪದೇ ಪದೇ ಒಂದು ವಸ್ತುವನ್ನು ನಾವು ತರಿಸಿಕೊಳ್ತೀವಿ ಅಂದರೆ ಅದರ ಅರ್ಥ ನಮಗೆ ಅಗತ್ಯ ಇದೆ ಅನ್ನೋದು. ನಾವು ಆರಂಭದಲ್ಲೇ ಹೇಳಿದಂತೆ ಅರಬ್ಬಿ ಸಮುದ್ರ ಹಾಗೂ ಹಿಂದೂ ಮಹಾಸಾಗರದಲ್ಲಿ ಈ ಏರ್ಕ್ರಾಫ್ಟ್ಗಳ ಅಗತ್ಯ ತುಂಬಾನೇ ಇತ್ತು. ಹೀಗಾಗಿ ಈ ವಿಚಾರದಲ್ಲಿ ನಾವು ಅಮೆರಿಕದ ರಿಪೀಟೆಡ್ ಗ್ರಾಹಕರು.
2021ರಲ್ಲಿ ಮತ್ತೆ 6 ವಿಮಾನಗಳನ್ನು ತರಿಸಿಕೊಳ್ಳೋದಕ್ಕೆ ಭಾರತ ಅಮೆರಿಕದ ಜೊತೆ ಒಪ್ಪಂದ ಮಾಡಿಕೊಳ್ಳುತ್ತೆ. ಮುಂದೆ ಕೊರೋನಾ ಬಂದಿದ್ದರಿಂದ ಉತ್ಪಾದನೆ ಸ್ಥಗಿತವಾಗಿ ಈ ಒಪ್ಪಂದ ಹಾಗೆ ಉಳಿದಿತ್ತು. ಈಗ ಜುಲೈನಲ್ಲಿ ಮತ್ತೆ ರಿಓಪನ್ ಆಗಿ 30,000 ಕೋಟಿ ರೂಪಾಯಿಗಳ ಡೀಲನ್ನು ಅಮೆರಿಕ ಮಾಡಿಕೊಂಡಿತ್ತು. ಅಷ್ಟರಲ್ಲೇ ಟ್ರಂಪ್ ತೆರಿಗೆ ಸಮರ ಸಾರಿಬಿಡ್ತಾರೆ. ಇದು ಭಾರತವನ್ನು ರೊಚ್ಚಿಗೇಳುವಂತೆ ಮಾಡುತ್ತೆ. ಅಮೆರಿಕದ ತೆರಿಗೆ ನೀತಿ ವಿರುದ್ಧ ಸಿಡಿದೆದ್ದಿರುವ ಭಾರತ ಅಮೆರಿಕ ಜೊತೆಗಿನ 30,000 ಕೋಟಿ ರೂಪಾಯಿಯ ಈ ವಿಮಾನ ಒಪ್ಪಂದವನ್ನು ರದ್ದು ಮಾಡಿಬಿಟ್ಟಿದೆ. ಭಾರತದ ಈ ನಿರ್ಧಾರದಿಂದ ಅಮೆರಿಕಾಗೆ ದೊಡ್ಡ ಮಟ್ಟಿನ ಹೊಡೆತ ಬಿದ್ದಿದೆ. 30,000 ಕೋಟಿ ರೂಪಾಯಿಯ ಒಪ್ಪಂದ ಅಂದರೆ ಸುಮ್ಮನೆನಾ ಹೇಳಿ? ಕೇವಲ ಭಾರತ ಮಾತ್ರವಲ್ಲ, ಬೇರೆ ಬೇರೆ ದೇಶಗಳು ಅಮೆರಿಕ ಜೊತೆಗಿನ ಒಪ್ಪಂದವನ್ನು ಮುರಿಯುತ್ತಿದ್ದಾವೆ. ಭಾರತದ ಬಳಿಕ ಸ್ಪೇನ್ ಕೂಡ ಅಮೆರಿಕ ಜೊತೆಗಿನ ಒಪ್ಪಂದವನ್ನು ಮುರಿದುಕೊಂಡಿದೆ. ಆ ಒಪ್ಪಂದದಿಂದ ಹೊರಬಂದಿದೆ. ಇದು ಒಪ್ಪಂದದ ವಿಚಾರ ಆದರೆ ಅತ್ತ ಭಾರತದ ಶತ್ರು ದೇಶ ಎನಿಸಿಕೊಂಡಿದ್ದ ಚೀನಾ ಭಾರತಕ್ಕೆ ಎಚ್ಚರಿಕೆ ಕೊಟ್ಟು ಭಾರತದ ಬೆನ್ನಿಗೆ ನಿಂತ್ಕೊಂಡು ಬಿಟ್ಟಿದೆ. ನಾವು ಈ ಹಿಂದಿನ ವಿಡಿಯೋದಲ್ಲೇ ಜಗತ್ತಿನ 3 ದೈತ್ಯ ಶಕ್ತಿಗಳು ಒಂದಾಗ್ತಾವೆ, ಭಾರತ, ಚೀನಾ ಹಾಗೂ ರಷ್ಯಾ ಸೇರಿಕೊಂಡು ಅಮೆರಿಕಾಗೆ ಉತ್ತರ ಕೊಟ್ಟೇ ಕೊಡ್ತಾವೆ ಅಂತ ಹೇಳಿದ್ವಿ. ಅದಕ್ಕೆ ಸಾಕ್ಷಿ ಅನ್ನುವ ಹಾಗೆ ಈಗ ಚೀನಾ ಭಾರತದ ಬೆನ್ನಿಗೆ ನಿಂತ್ಕೊಂಡು ಬಿಟ್ಟಿದೆ. ಚೀನಾ ಕೊಟ್ಟಿರುವ ಎಚ್ಚರಿಕೆಯ ಬಗ್ಗೆ ಮೊದಲು ಹೇಳಿಬಿಡ್ತೀವಿ ಕೇಳಿ. ಅಮೆರಿಕ ಇಲ್ಲಿವರೆಗೆ ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇತ್ತು. ಯಾವಾಗ ನಮ್ಮನ್ನ ಟಾರ್ಗೆಟ್ ಮಾಡಿದರೆ ಪ್ರಯೋಜನ ಇಲ್ಲ ಅನ್ನೋದು ಗೊತ್ತಾಯಿತೋ ಆಗಲೇ ಅವರು ನಿಮ್ಮನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡಿದ್ದು. ಅಮೆರಿಕಾಗೆ ಬೆಳೆಯುವ ದೇಶಗಳನ್ನು ಕಂಡ್ರೆ ಆಗೋದಿಲ್ಲ. ಎಲ್ಲಿ ನಾವು ಅವರಿಗಿಂತ ಮೇಲೆ ಬೆಳೆದು ಬಿಡ್ತೀವೋ ಅನ್ನುವ ಭಯ ಆ ದೇಶಕ್ಕಿದೆ. ನಾವು ಅಮೆರಿಕಾಗೆ ಸರಿಸಮಾನವಾಗಿ ಬೆಳೆಯೋದಕ್ಕೆ ಶುರು ಮಾಡಿದಾಗ ನಮ್ಮನ್ನ ಟಾರ್ಗೆಟ್ ಮಾಡಿದ್ರು. ಈಗ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇದು ಚೀನಾ ಹೇಳಿರುವ ಮಾತುಗಳು. ಅಮೆರಿಕದ ಬುದ್ಧಿ ಎಂಥದ್ದು ಅನ್ನೋದನ್ನ ಹೇಳುವ ಮೂಲಕ ಚೀನಾ ಭಾರತದ ಸಪೋರ್ಟ್ಗೆ ಬಂದುಬಿಟ್ಟಿದೆ. ಅಷ್ಟೇ ಅಲ್ಲ, ಅಮೆರಿಕದ ವಿರುದ್ಧ ನಾವು ಒಂದಾಗಬೇಕು ಅಂತ ಚೀನಾ ಹೇಳ್ತಿದೆ. ಆಗಸ್ಟ್ ಅಂತ್ಯಕ್ಕೆ ಭಾರತದ ಪ್ರಧಾನಿ ಮೋದಿ ಚೀನಾಗೆ ಭೇಟಿ ಕೊಡಲಿದ್ದಾರೆ. ಇದರ ನಡುವೆ ಓಪನ್ ಆಗಿಯೇ ಭಾರತದ ಬೆನ್ನಿಗೆ ನಿಂತಿದೆ ಚೀನಾ ಇಲ್ಲಿ ಮತ್ತೊಂದು ಎಚ್ಚರಿಕೆಯನ್ನ ಕೂಡ ಭಾರತಕ್ಕೆ ಕೊಟ್ಟಿದೆ. ಜಪಾನ್ನ ಉದಾಹರಣೆ ಕೊಟ್ಟಿರುವ ಚೀನಾ ಅಮೆರಿಕ ಜಪಾನನ್ನ ಯಾವ ರೀತಿ ಕೆಳಗೆ ಹಾಕ್ತು ಅನ್ನೋದನ್ನ ಹೇಳಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಒಂದು 50 ವರ್ಷದ ಹಿಂದೆ ಜಪಾನ್ ಅಮೆರಿಕವನ್ನೇ ಹಿಂದಿಕ್ಕಿ ಜಗತ್ತಿನ ನಂಬರ್ 1 ಆರ್ಥಿಕತೆ ಆಗುತ್ತೆ ಅನ್ನುವ ವಿಶ್ಲೇಷಣೆ ಆಗ್ತಾ ಇತ್ತು. ಆ ಸಾಮರ್ಥ್ಯ ಕೂಡ ಜಪಾನ್ಗೆ ಇತ್ತು. ಜಪಾನ್ ಒಂದಲ್ಲ ಒಂದು ದಿನ ನಮ್ಮನ್ನ ಹಿಂದಿಕ್ಕಿ ಮುಂದೆ ಹೋಗುತ್ತೆ ಅನ್ನೋದು ಅಮೆರಿಕಾಗೂ ಗೊತ್ತಿರುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಅಮೆರಿಕದ ಹೊಟ್ಟೆ ಕಿಚ್ಚಿನ ಆಟ. ಹಾಗಂತ ಅಮೆರಿಕ ಜಪಾನನ್ನ ಎದುರು ಹಾಕೊಳ್ಳಿಲ್ಲ, ಬದಲಾಗಿ ಜಪಾನ್ನ ಜೊತೆಯೇ ನಿಂತ್ಕೊಂಡು ಅದಕ್ಕೆ ಗೊತ್ತಾಗದ ಹಾಗೆ ಬೆನ್ನಿಗೆ ಚೂರಿ ಇರಿದು ಜಪಾನ್ನ ಆರ್ಥಿಕತೆಯನ್ನ ಮುಳುಗಿಸಿಬಿಡ್ತು. ಇದು ಚೀನಾ ಮಾಡ್ತಾ ಇರುವ ಆರೋಪ. ಯಾವ ರೀತಿ ಜಪಾನ್ಗೆ ಮಾಡಿದ್ರೋ ಅದೇ ರೀತಿ ನಿಮಗೂ ಕೂಡ ಮಾಡ್ತಾರೆ. ಹೀಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಚೀನಾ ಭಾರತ ಕೇಳ್ತಾ ಇದೆ. ಚೀನಾ ಹೇಳೋದರಲ್ಲೂ ಅರ್ಥ ಇದೆ. ಈಗ ಭಾರತ ಕೂಡ ಜಪಾನನ್ನ ಹಿಂದಿಕ್ಕಿ ಬಂದಾಗಿದೆ. ಒಬ್ಬರು ಬೆಳಿತಾರೆ ಅಂದರೆ ಅದನ್ನ ತಡೆದುಕೊಳ್ಳೋದಕ್ಕೆ ಸಾಧ್ಯವಾಗದ ಅಮೆರಿಕ ಈ ರೀತಿಯ ಕುತಂತ್ರಗಳನ್ನ ಮಾಡುತ್ತೆ. ಆದರೆ ಈ ಬಾರಿ ಆ ಕುತಂತ್ರಗಳು ಯಶಸ್ವಿ ಆಗೋದಕ್ಕೆ ಭಾರತ ಬಿಡೋದಿಲ್ಲ. ಅಮೆರಿಕದ ಈ ಕುತಂತ್ರ ನೀತಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.